ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ಇವಾಗ ನೋಡ್ತಾ ಹೋಗೋಣ. ನನ್ನ ಆತ್ಮೀಯ ಸಿಂಹ ರಾಶಿಯವರೇ, ಒಂದು ಸುದೀರ್ಘ ಮತ್ತು ಆಳವಾದ ವಿಶ್ಲೇಷಣೆಗೆ ನಿಮಗೆ ಆದರದ ಸ್ವಾಗತ. ಬ್ರಹ್ಮಾಂಡದ ರಹಸ್ಯಗಳು, ಗ್ರಹಗಳ ಚಲನೆ ಮತ್ತು ನಮ್ಮ ಜೀವನದ ಮೇಲಾಗುವ ಅವುಗಳ ಪ್ರಭಾವಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರತಿಯೊಬ್ಬರಿಗೂ ತೀವ್ರ ಕುತೂಹಲವಿರುತ್ತೆ. ಈ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಖಗೋಳ ವಿಜ್ಞಾನದ ನಡುವಿನ ನಂಟನ್ನ ಅರ್ಥೈಸಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ಆದರೆ ಸರಿಯಾದ ಕ್ರಮದಲ್ಲಿ ಮತ್ತು ವ್ಯವಸ್ಥಿತವಾಗಿ ಗ್ರಹಗಳ ಸ್ಥಿರಾಂತ್ಯಗಳನ್ನು ನಾವು ವಿಶ್ಲೇಷಿಸಿದರೆ ಮುಂಬರುವ ದಿನಗಳಲ್ಲಿ ನಮ್ಮ ಜೀವನದಲ್ಲಿ ಯಾವ ರೀತಿಯ ಮಹತ್ತರ ಬದಲಾವಣೆಗಳು ಸಂಭವಿಸಲಿವೆ ಎಂಬುದನ್ನು ನಾವು ಸ್ಪಷ್ಟವಾಗಿ ಅರಿತುಕೊಳ್ಳಬಹುದು. ಇಂದಿನ ಈ ಒಂದು ಸುದೀರ್ಘ ಸರಣಿಯ ಮೊದಲ ಭಾಗದಲ್ಲಿ ನಾವು ಮುಖ್ಯವಾಗಿ ಈ ಜಾತಕ ಚಕ್ರದಲ್ಲಿನ ಕೇಂದ್ರ ಸ್ಥಾನಗಳು, ತ್ರಿಕೋನ ಸ್ಥಾನಗಳು ಮತ್ತು ಗ್ರಹಗಳ ಗೋಚಾರ ಫಲಗಳು ನಮ್ಮ ಮಾನಸಿಕ ಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಮತ್ತು ಕೌಟುಂಬಿಕ ಸಾಮರಸ್ಯದ ಮೇಲೆ ಹೇಗೆ ನಿರಂತರವಾಗಿ ಪ್ರಭಾವ ಬೀರುತ್ತೆ ಎಂಬುದರ ಮೂಲ ತತ್ವಗಳನ್ನು ಅತ್ಯಂತ ಸರಳವಾಗಿ ಮತ್ತು ಆಳವಾಗಿ ಅರ್ಥ ಮಾಡಿಕೊಳ್ಳಲಿದ್ದೇವೆ. ಜ್ಯೋತಿಷ್ಯ ಶಾಸ್ತ್ರದ ಇತಿಹಾಸವನ್ನು ನಾವು ಕೆದಕಿ ನೋಡಿದಾಗ ಸಹಸ್ರಾರು ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು ಕೇವಲ ತಮ್ಮ ದಿವ್ಯ ದೃಷ್ಟಿ ಹಾಗೂ ಗಣಿತದ ಸೂತ್ರಗಳ ಮೂಲಕ ಆಕಾಶ ಮಂಡಲದಲ್ಲಿನ ಗ್ರಹಗಳ ವೇಗ ಮತ್ತು ಪಥವನ್ನು ನಿಖರವಾಗಿ ಲೆಕ್ಕ ಹಾಕುತ್ತಿದ್ರು. ಪ್ರತಿಯೊಬ್ಬ ಮನುಷ್ಯನು ಜನಿಸಿದ ಸಮಯದಲ್ಲಿ ಆಕಾಶದಲ್ಲಿ ಗ್ರಹಗಳು ಯಾವ ನಕ್ಷತ್ರ ಪಾದದಲ್ಲಿದ್ದವು ಎಂಬುದರ ಆಧಾರದ ಮೇಲೆ ಅವರ ಜನ್ಮ ಕುಂಡಲಿಯನ್ನು ಸಿದ್ಧಪಡಿಸಲಾಗುತ್ತೆ. ಈ ಜನ್ಮ ಕುಂಡಲಿಯು ಕೇವಲ ಒಂದು ಕಾಗದ ತುಣುಕಲ್ಲ, ಬದಲಿಗೆ ಅದು ನಿಮ್ಮ ಇಡೀ ಜೀವನದ ನಕ್ಷೆ ಎನ್ನಬಹುದು. ನಿಮ್ಮ ಪೂರ್ವಜನ್ಮದ ಕರ್ಮಗಳು ಮತ್ತು ಈ ಜನ್ಮದಲ್ಲಿ ನೀವು ಅನುಭವಿಸಲಿರುವ ಸುಖ ದುಃಖಗಳ ರೇಖಾಚಿತ್ರವೇ ಈ ಒಂದು ಕುಂಡಲಿ. ಸಾಮಾನ್ಯವಾಗಿ ಅನೇಕರು ಜ್ಯೋತಿಷ್ಯವನ್ನ ಕೇವಲ ಭವಿಷ್ಯ ನುಡಿಯುವ ಒಂದು ಸಾಧನ ಎಂದು ಭಾವಿಸ್ತಾರೆ. ಆದರೆ ವಾಸ್ತವದಲ್ಲಿ ಇದು ನಮಗೆ ಬರಲಿರುವ ಕಷ್ಟಗಳ ಬಗ್ಗೆ ಮುನ್ನೆಚ್ಚರಿಕೆ ನೀಡುವ ಮತ್ತು ಒಳ್ಳೆಯ ಸಮಯವನ್ನು ಹೇಗೆ ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಬೇಕು ಎಂದು ತಿಳಿಸುವ ಒಂದು ಅತ್ಯದ್ಭುತ ಮಾರ್ಗದರ್ಶಿಯಾಗಿದೆ. ಗ್ರಹಗಳ ಬದಲಾವಣೆಯು ಪ್ರಕೃತಿಯಲ್ಲಿ ಹೇಗೆ ಋತುಮಾನಗಳ ಬದಲಾವಣೆಗೆ ಕಾರಣವಾಗುತ್ತದೆಯೋ ಹಾಗೆಯೇ ನಮ್ಮ ಮನಸ್ಸಿನ ಆಲೋಚನೆಗಳು ಮತ್ತು ನಿರ್ಧಾರಗಳ ಮೇಲೂ ಅಷ್ಟೇ ತೀವ್ರವಾದ ಪರಿಣಾಮವನ್ನು ಬೀರುತ್ತೆ. ಈ ನಿಟ್ಟಿನಲ್ಲಿ ನಾವು ಮುನ್ನಡೆಯುತ್ತಾ ಗ್ರಹಗಳ ಪ್ರಭಾವದ ಪ್ರಮುಖ ಘಟ್ಟಗಳನ್ನು ಮುಂದಿನ ಹಂತಗಳಲ್ಲಿ ಸವಿಸ್ತರವಾಗಿ ನಾವು ಚರ್ಚಿಸೋಣ. ಗ್ರಹಗಳ ಈ ಬ್ರಹ್ಮಾಂಡದ ನೃತ್ಯದಲ್ಲಿ ಪ್ರತಿಯೊಂದು ಗ್ರಹಕ್ಕೂ ತನ್ನದೇ ಆದ ವಿಶಿಷ್ಟ ಜವಾಬ್ದಾರಿ ಮತ್ತು ಕಾರಕತ್ವಗಳು ಇವೆ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನವಗ್ರಹಗಳನ್ನು ನಮ್ಮ ಜೀವನದ ವಿಭಿನ್ನ ಆಯಾಮಗಳ ನಿಯಂತ್ರಕರು ಎಂದು ಕರಿತೀವಿ. ಈಗ ನಾವು ಆ ನವಗ್ರಹಗಳ ನೈಜ ಸ್ವರೂಪ ಮತ್ತು ಅವು ನಮ್ಮ ದೈನಂದಿನ ನಿರ್ಧಾರಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂಬುದನ್ನು ಅತ್ಯಂತ ಆಳವಾಗಿ ವಿಶ್ಲೇಷಿಸೋಣ. ಅಂದರೆ ಮೊದಲನೆಯದಾಗಿ ಈ ಗ್ರಹಗಳ ರಾಜನಾದ ಸೂರ್ಯ ದೇವನನ್ನು ತೆಗೆದುಕೊಳ್ಳೋಣ. ಸೂರ್ಯ ಎಂದರೆ ಕೇವಲ ಆಕಾಶದಲ್ಲಿ ಹೊಳೆಯುವ ಒಂದು ನಕ್ಷತ್ರವಲ್ಲ. ಜ್ಯೋತಿಷ್ಯದ ಪ್ರಕಾರ ಆತ ನಮ್ಮ ಆತ್ಮದ ಕಾರಕ, ನಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಸಂಕೇತ. ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಸೂರ್ಯನು ಬಲಿಷ್ಠನಾಗಿದ್ದರೆ ಆ ವ್ಯಕ್ತಿಯು ಸಮಾಜದಲ್ಲಿ ಉನ್ನತ ಸ್ಥಾನಮಾನ, ಗೌರವ ಮತ್ತು ಅಧಿಕಾರವನ್ನು ಅತ್ಯಂತ ಸುಲಭವಾಗಿ ಪಡೆದುಕೊಳ್ತಾನೆ. ತಂದೆಯೊಂದಿಗಿನ ಬಾಂಧವ್ಯ ಹೇಗಿರುತ್ತೆ ಎಂಬುದನ್ನು ನಿರ್ಧರಿಸುವುದು ಇದೇ ಸೂರ್ಯದೇವ. ಸೂರ್ಯನ ಬಲ ಕಡಿಮೆಯಾದಾಗ ಮನುಷ್ಯನಲ್ಲಿ ಅಹಂಕಾರ ಹೆಚ್ಚಾಗಬಹುದು ಅಥವಾ ಅತಿಯಾದ ಕೀಳರಿಮೆ ಕಾಡಬಹುದು. ಇನ್ನು ಮನಸ್ಸಿನ ಕಾರಕನಾದ ಚಂದ್ರನ ಪಾತ್ರ ಅತಿ ಮುಖ್ಯ. ಚಾಂದ್ರಮ ಮನಸ್ಸೋ ಜಾತಃ ಎಂಬ ಉಕ್ತಿಯಂತೆ ನಮ್ಮ ಆಲೋಚನೆಗಳು, ಭಾವನೆಗಳು, ಕಲ್ಪನಾ ಶಕ್ತಿ ಮತ್ತು ಮಾನಸಿಕ ನೆಮ್ಮದಿಗೆ ಚಂದ್ರನೇ ಹೊಣೆ. ಸಮುದ್ರದ ಅಲೆಗಳು ಚಂದ್ರನ ಚಲನೆಗೆ ತಕ್ಕಂತೆ ಹೇಗೆ ಏರಿಳಿತ ಕಾಣುತ್ತವೆಯೋ ಹಾಗೆಯೇ ನಮ್ಮ ಮನಸ್ಸಿನ ಭಾವನೆಗಳು ಚಂದ್ರನ ಗೋಚಾರಕ್ಕೆ ಅನುಗುಣವಾಗಿ ಬದಲಾಗುತ್ತೆ. ಜಾತಕದಲ್ಲಿ ಚಂದ್ರನು ರಾಹು ಅಥವಾ ಶನಿಯಂತಹ ಪಾಪಗ್ರಹಗಳ ಪ್ರಭಾವಕ್ಕೆ ಒಳಗಾದಾಗ ಮನುಷ್ಯನು ಅತಿಯಾದ ಖಿನ್ನತೆ, ಆತಂಕ ಮತ್ತು ಅಸ್ಥಿರತೆಗೆ ಒಳಗಾಗ್ತಾನೆ. ಅದಕ್ಕಾಗಿಯೇ ಮನಸ್ಸನ್ನು ಗೆದ್ದವನು ಜಗತ್ತನ್ನು ಗೆಲ್ಲಬಲ್ಲ ಎಂಬ ಮಾತಿಗೆ ಚಂದ್ರನ ಬಲವೇ ಮೂಲಾಧಾರ.
ಈ ಮುಂದಿನ ಹಂತದಲ್ಲಿ ನಾವು ಮಂಗಳ ಗ್ರಹದ ಶೌರ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ಮಂಗಳ ಎಂದರೆ ಶಕ್ತಿ, ಸಾಹಸ, ರಕ್ತ ಮತ್ತು ಭೂಮಿಯ ಕಾರಕ. ನಮ್ಮ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿ ಮತ್ತು ನಾವು ಕಷ್ಟಗಳನ್ನು ಎದುರಿಸುವ ಧೈರ್ಯವನ್ನ ಮಂಗಳದು ನಿರ್ಧರಿಸುತ್ತಾನೆ. ಮಂಗಳ ದೋಷ ಅಥವಾ ಕುಜ ದೋಷದ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರ. ಇದು ಕೇವಲ ವಿವಾಹಕ್ಕೆ ಅಡ್ಡಿಪಡಿಸುವ ಅಂಶವಲ್ಲ, ಬದಲಿಗೆ ವ್ಯಕ್ತಿಯಲ್ಲಿನ ಆವೇಶ ಮತ್ತು ಕೋಪದ ತೀವ್ರತೆಯನ್ನ ತೋರಿಸುವ ಒಂದು ಸೂಚಕವಾಗಿದೆ. ಈ ಶಕ್ತಿಯನ್ನ ಸರಿಯಾದ ಮಾರ್ಗದಲ್ಲಿ ಬಳಸಿಕೊಂಡ್ರೆ ಒಬ್ಬ ವ್ಯಕ್ತಿಯು ಅತ್ಯುತ್ತಮ ಕ್ರೀಡಾಪಟು, ಸೈನಿಕ ಅಥವಾ ಯಶಸ್ವಿ ಉದ್ಯಮಿಯಾಗಲು ಸಾಧ್ಯವಾಗುತ್ತೆ. ಬುದ್ಧಿವಂತಿಕೆ ಮತ್ತು ಚಾತುರ್ಯದ ಅಧಿಪತಿಯಾದ ಬುಧ ಗ್ರಹ ಪ್ರಭಾವವು ಅಷ್ಟೇ ಒಂದು ರೋಚಕ. ಬುಧನು ವ್ಯಾಪಾರ, ಸಂವಹನ, ಗಣಿತ ಮತ್ತು ತರ್ಕದ ಕಾರಕ. ನಾವು ಮಾತನಾಡುವ ಶೈಲಿ, ಇತರರನ್ನ ಆಕರ್ಷಿಸುವ ಕಲೆ ಮತ್ತು ವ್ಯವಹಾರದಲ್ಲಿ ಲಾಭ ಗಳಿಸುವ ತಂತ್ರಗಳು ಈ ಬುಧನ ಅನುಗ್ರಹದಿಂದಲೇ ಲಭಿಸುತ್ತೆ. ಇಂದಿನ ಈ ಒಂದು ಡಿಜಿಟಲ್ ಯುಗದಲ್ಲಿ ಮಾಹಿತಿ ತಂತ್ರಜ್ಞಾನ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಯಶಸ್ವಿಯಾಗಲು ಬುಧನ ಬಲ ಅತ್ಯಗತ್ಯ. ಈ ಎಲ್ಲ ಗ್ರಹಗಳ ಚಲನೆ ಮತ್ತು ಅವುಗಳ ಪರಸ್ಪರ ದೃಷ್ಟಿಗಳು ನಮ್ಮ ಜೀವನದಲ್ಲಿ ಒಂದು ಅದೃಶ್ಯ ಜಾಲವನ್ನು ಸೃಷ್ಟಿಸುತ್ತೆ. ಈ ಜಾಲದ ಮುಂದಿನ ಈ ಒಂದು ಪ್ರಮುಖ ಕೊಂಡಿಗಳಾದ ಗುರು, ಶುಕ್ರ ಮತ್ತು ಶನಿ ಮಹಾತ್ಮನ ತತ್ವಗಳನ್ನು ನಾವು ಇವಾಗ ವಿಸ್ತಾರವಾಗಿ ತಿಳಿಯೋಣ. ನವಗ್ರಹಗಳ ಚಲನೆಯಲ್ಲಿ ಅತ್ಯಂತ ಮಂಗಳಕರ ಮತ್ತು ಅತ್ಯಂತ ಪ್ರಭಾವಶಾಲಿ ಎಂದು ಪರಿಗಣಿಸಲ್ಪಡುವ ದೇವಗುರು ಬೃಹಸ್ಪತಿಯ ತತ್ವಗಳನ್ನು ನಾವೀಗ ಅರ್ಥ ಮಾಡಿಕೊಳ್ಬೇಕಾಗಿದೆ. ಈ ಗುರುಗ್ರಹ ಎಂದರೆ ಜ್ಞಾನ, ವಿವೇಕ, ಸಂತಾನ ಭಾಗ್ಯ, ಧರ್ಮ ಮತ್ತು ದೈವಿಕ ಅನುಗ್ರಹದ ಒಂದು ಸಾಕ್ಷಾತ್ ಸಂಕೇತ ಅಂತಾನೆ ಅನ್ಬಹುದು. ಜಾತಕದಲ್ಲಿ ಗುರುವಿನ ಒಂದು ದೃಷ್ಟಿ ಬಿದ್ರೆ ಸಾಕು, ಕೋಟಿ ದೋಷಗಳು ನಿವಾರಣೆಯಾಗುತ್ತೆ ಎಂಬ ನಂಬಿಕೆ ಕೂಡ ಇದೆ. ಗುರುವು ನಮಗೆ ಕೇವಲ ಸಂಪತ್ತನ್ನ ನೀಡುವುದಿಲ್ಲ, ಬದಲಿಗೆ ಆ ಒಂದು ಸಂಪತ್ತನ್ನ ಸನ್ಮಾರ್ಗದಲ್ಲಿ ಹೇಗೆ ಬಳಸಬೇಕು ಎಂಬ ಈ ಒಂದು ಸದ್ಬುದ್ಧಿಯನ್ನ ಕರುಣಿಸುತ್ತಾನೆ. ನಿಮ್ಮ ಜೀವನದಲ್ಲಿ ಧಾರ್ಮಿಕ ಚಿಂತನೆಗಳು ಹೆಚ್ಚಾಗುತ್ತಿದ್ರೆ ಅಥವಾ ನೀವು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಿದ್ರೆ ಅದಕ್ಕೆ ಗುರುವಿನ ಶುಭ ದೃಷ್ಟಿಯೇ ಕಾರಣ. ಇದಕ್ಕೆ ತದ್ವಿರುದ್ಧವಾಗಿ ಲೌಕಿಕ ಸುಖ ಮತ್ತು ವಿಲಾಸಿ ಜೀವನದ ಅಧಿಪತಿಯಾದ ಶುಕ್ರ ಗ್ರಹದ ಪಾತ್ರವೂ ಅಷ್ಟೇ ರೋಮಾಂಚನಕಾರಿಯಾಗಿದೆ. ಶುಕ್ರ ಎಂದರೆ ಪ್ರೇಮ, ಸೌಂದರ್ಯ, ಕಲೆ, ವಾಹನ, ಸುಖ ಮತ್ತು ಭೌತಿಕ ಸಮೃದ್ಧಿ. ಇಂದಿನ ಆಧುನಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಬಯಸುವ ಐಷಾರಾಮಿ ಜೀವನ ಶೈಲಿಗೆ ಶುಕ್ರನ ಬಲವೇ ಮೂಲ ಕಾರಣ. ಶುಕ್ರನು ಬಲಿಷ್ಠನಾದಾಗ ವ್ಯಕ್ತಿಯು ಕಲಾತ್ಮಕ ರಂಗದಲ್ಲಿ, ಚಿತ್ರರಂಗದಲ್ಲಿ ಅಥವಾ ಫ್ಯಾಷನ್ ಜಗತ್ತಿನಲ್ಲಿ ಅಪಾರ ಕೀರ್ತಿ ಗಳಿಸುತ್ತಾನೆ. ಆದರೆ ಶುಕ್ರನ ಬಲ ಕುಂದಿದಾಗ ಲೌಕಿಕ ಆಕರ್ಷಣೆಗಳ ಅತಿಯಾದ ವ್ಯಾಮೋಹಕ್ಕೆ ಬಿದ್ದು ಮನುಷ್ಯನು ತನ್ನ ನೆಮ್ಮದಿಯನ್ನು ಕಳೆದುಕೊಳ್ಳುವ ಸಾಧ್ಯತೆಯೂ ಇರುತ್ತೆ. ಈಗ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲೇ ಅತ್ಯಂತ ಹೆಚ್ಚು ಚರ್ಚೆಗೆ ಒಳಗಾಗುವ ಮತ್ತು ಎಲ್ಲರಲ್ಲೂ ಒಂದು ರೀತಿಯ ಭಯ ಭಕ್ತಿಯನ್ನು ಹುಟ್ಟಿಸುವ ಶನಿ ಮಹಾತ್ಮನ ತತ್ವದ ಕಡೆಗೆ ನಾವು ಬೆಳಕು ಚೆಲ್ಲೋಣ. ಶನಿ ಎಂದರೆ ಕ್ರೂರ ಗ್ರಹವಲ್ಲ, ಆತ ನ್ಯಾಯದೇವತೆ ಮತ್ತು ಕರ್ಮಫಲ ಪ್ರದಾತ. ನಾವು ಮಾಡುವ ಪ್ರತಿಯೊಂದು ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳಿಗೆ ತಕ್ಕಂತೆ ಫಲ ನೀಡುವ ಸರ್ವೋಚ್ಚ ನ್ಯಾಯಾಧೀಶ ಶನಿದೇವ. ಶನಿಯು ನಮಗೆ ಶಿಸ್ತು, ತಾಳ್ಮೆ, ಕಠಿಣ ಪರಿಶ್ರಮ ಮತ್ತು ಜೀವನದ ನೈಜ ಸತ್ಯಗಳನ್ನು ಕಲಿಸುತ್ತಾನೆ. ಈ ಸಾತಿ ಅಥವಾ ಅಷ್ಟಮ ಶನಿಯು ಅವಧಿಯಲ್ಲಿ ಮನುಷ್ಯನು ಅನುಭವಿಸುವ ಕಷ್ಟಗಳು ಆತನನ್ನು ನಾಶ ಮಾಡಲು ಬರುವುದಿಲ್ಲ, ಬದಲಿಗೆ ಆತನ ಅಹಂಕಾರವನ್ನು ಕರಗಿಸಿ ಆತನನ್ನು ಶುದ್ಧ ಚಿನ್ನದಂತೆ ಕಾಗದದ ಮೇಲಿಂದ ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯಲು ಬರುತ್ತೆ. ಈ ಕೊನೆಯದಾಗಿ ನೆರಳು ಗ್ರಹಗಳಾದ ರಾಹು ಮತ್ತು ಕೇತುಗಳ ಮಾಯಾಜಾಲವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ರಾಹು ಎಂದರೆ ಅತೃಪ್ತಿ, ತೀವ್ರ ಆಕಾಂಕ್ಷೆ, ಭ್ರಮೆ ಮತ್ತು ಹಠಾತ್ ಯಶಸ್ಸು ಅಂದರೆ ಕುಸಿತದ ಒಂದು ಸಂಕೇತ. ಕೇತು ಎಂದರೆ ವೈರಾಗ್ಯ, ಮೋಕ್ಷ, ಆಧ್ಯಾತ್ಮಿಕ ಜ್ಞಾನ ಮತ್ತು ಇವೆರಡೂ ಗ್ರಹಗಳು ಭೌತಿಕವಾಗಿ ಅಸ್ತಿತ್ವದಲ್ಲಿ ಇಲ್ದಿದ್ರು ಮಾನವನ ಮೆದುಳಿನ ಯೋಚನಾ ಲಹರಿಯನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿತ್ತೆ. ಈ 9 ಗ್ರಹಗಳು ಜಾತಕದ 12 ಮನೆಗಳಲ್ಲಿ ಸುತ್ತುತ್ತಾ ಸೃಷ್ಟಿಸುವ ಯೋಗಗಳು ಮತ್ತು ದೋಷಗಳು ನಮ್ಮ ದೈನಂದಿನ ಜೀವನದ ಏರಿಳಿತಗಳನ್ನು ನಿರ್ಧರಿಸುತ್ತೆ. ಮುಂಬರುವ ಭಾಗದಲ್ಲಿ ನಾವು ಇವುಗಳ ಸಂಯೋಜನೆಯಿಂದ ಉಂಟಾಗುವ ಮಹತ್ತರ ಬದಲಾವಣೆಗಳ ಬಗ್ಗೆ ನಾವು ಇವಾಗ ತಿಳಿಯೋಣ.
ಗ್ರಹಗಳ ಕಾರತತ್ವ ಮತ್ತು ಅವುಗಳ ಸ್ವಭಾವವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ ನಂತರ ಈಗ ಈ ನವಗ್ರಹಗಳು ಜಾತಕ ಕುಂಡಲಿಯ 12 ಭಾವಗಳಲ್ಲಿ ಅಥವಾ ಮನೆಗಳಲ್ಲಿ ಕುಳಿತಾಗ ಉಂಟಾಗುವ ನೈಜ ಸ್ಥಿರಾಂತ್ಯಗಳನ್ನು ನಾವು ಚರ್ಚಿಸಬೇಕಾಗಿದೆ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 12 ಮನೆಗಳು ನಮ್ಮ ಜೀವನದ 12 ಪ್ರಮುಖ ವಿಭಾಗಗಳನ್ನು ಪ್ರತಿನಿಧಿಸುತ್ತೆ. ಅಂದರೆ ಮೊದಲನೆಯ ಮನೆಯಾದ ಲಗ್ನಸ್ಥಾನದಿಂದ ಹಿಡಿದು 12ನೆಯ ಮನೆಯಾದ ಈ ಮೋಕ್ಷ ಅಥವಾ ವ್ಯಯಸ್ಥಾನದವರೆಗಿನ ಪ್ರತಿಯೊಂದು ಮನೆಯು ತನ್ನದೇ ಆದ ರಹಸ್ಯವನ್ನು ಅಡಗಿಕೊಂಡಿದೆ. ಈ ಮೊದಲನೆಯ ಮನೆ ಅಥವಾ ಲಗ್ನಸ್ಥಾನವು ವ್ಯಕ್ತಿಯ ದೈಹಿಕ ರೂಪ, ನಡವಳಿಕೆ, ಆರೋಗ್ಯ ಮತ್ತು ಅವರ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತೆ. ಲಗ್ನದಲ್ಲಿ ಶುಭ ಗ್ರಹಗಳಿದ್ದರೆ ವ್ಯಕ್ತಿಯು ಆಕರ್ಷಕನಾಗಿ ಮತ್ತು ಸದಾ ಸಕಾರಾತ್ಮಕ ಆಲೋಚನೆಗಳನ್ನು ಹೊಂದಿರ್ತಾನೆ. ಈ ಎರಡನೆಯ ಮನೆ ಧನಸ್ಥಾನ ಮತ್ತು ಕುಟುಂಬ ಸ್ಥಾನ ನಾವು ಗಳಿಸುವ ಸಂಪತ್ತು ಮತ್ತು ನಮ್ಮ ಮಾತು ಹಾಗೂ ಕೌಟುಂಬಿಕ ಸುಖವನ್ನು ಇದು ನಿರ್ಧರಿಸುತ್ತೆ. ಈ ಮೂರನೆಯ ಮನೆ ಸಹೋದರ ಮತ್ತು ಪರಾಕ್ರಮ ಸ್ಥಾನವಾಗಿದ್ದು ನಮ್ಮ ಧೈರ್ಯ, ಹಿರಿಯ ಸಹೋದರರೊಂದಿಗಿನ ಬಾಂಧವ್ಯ ಮತ್ತು ಸಣ್ಣ ಪ್ರಯಾಣಗಳನ್ನು ಇದು ಸೂಚಿಸುತ್ತೆ. ಈ ನಾಲ್ಕನೆಯ ಮನೆ ಅಂದರೆ ಸುಖಸ್ಥಾನ, ತಾಯಿಯ ಪ್ರೀತಿ, ಸ್ವಂತ ಮನೆ, ವಾಹನದ ಯೋಗ ಮತ್ತು ಮಾನಸಿಕ ಶಾಂತಿಗೆ ಈ ಒಂದು ಮನೆಯೇ ಆಧಾರ. ಐದನೆಯ ಮನೆ ಈ ಪೂರ್ವ ಪುಣ್ಯ ಮತ್ತು ಪುತ್ರ ಸ್ಥಾನವಾಗಿದ್ದು ನಮ್ಮ ಬುದ್ಧಿವಂತಿಕೆ, ಉನ್ನತ ಶಿಕ್ಷಣ, ಪ್ರೇಮ ಜೀವನ ಮತ್ತು ಈ ಸಂತಾನ ಭಾಗ್ಯವನ್ನು ಇದು ನಿರ್ಧರಿಸುತ್ತೆ. ಆರನೆಯ ಮನೆ ಅಂದರೆ ಶತ್ರು, ರೋಗ ಮತ್ತು ಈ ಸಾಲದ ಒಂದು ಸ್ಥಾನ. ಈ ಮನೆಯಲ್ಲಿ ಪಾಪಗ್ರಹಗಳಿದ್ದರೆ ಶತ್ರುಗಳು ನಾಶವಾಗುತ್ತೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗುತ್ತೆ ಎಂದು ಈ ಜ್ಯೋತಿಷ್ಯ ಹೇಳುತ್ತೆ. ಇನ್ನು ಅತ್ಯಂತ ಪ್ರಮುಖವಾದ 7ನೆಯ ಮನೆ ಈ ಕಳತ್ರ ಸ್ಥಾನ ಅಂದರೆ ನಮ್ಮ ವೈವಾಹಿಕ ಜೀವನ ಮತ್ತು ವ್ಯವಹಾರದಲ್ಲಿನ ಪಾಲುದಾರಿಕೆಯನ್ನು ಇದು ನಿಯಂತ್ರಿಸುತ್ತೆ. 8ನೆಯ ಮನೆ ಆಯುಷ್ಯ ಮತ್ತು ಅನಿರೀಕ್ಷಿತ ನಷ್ಟ ಅಥವಾ ಲಾಭದ ಒಂದು ಸ್ಥಾನ. 9ನೆಯ ಮನೆ ಭಾಗ್ಯಸ್ಥಾನ ಮತ್ತು ಈ ಪಿತೃಸ್ಥಾನವಾಗಿದ್ದು ನಮ್ಮ ಅದೃಷ್ಟ, ತಂದೆಯ ಬೆಂಬಲ ಮತ್ತು ದೂರದ ಧಾರ್ಮಿಕ ಪ್ರಯಾಣಗಳನ್ನು ನಿರ್ಧರಿಸುತ್ತೆ. 10ನೆಯ ಮನೆ ಅಂದರೆ ಕರ್ಮಸ್ಥಾನ, ಅಂದರೆ ನಾವು ಮಾಡುವ ಉದ್ಯೋಗ, ವ್ಯಾಪಾರ ಅಥವಾ ಸಮಾಜದಲ್ಲಿ ಸಿಗುವ ಕೀರ್ತಿಯನ್ನು ಇದು ಸೂಚಿಸುತ್ತೆ. 11ನೆಯ ಮನೆ ಲಾಭಸ್ಥಾನವಾಗಿದ್ದು ನಮ್ಮ ಎಲ್ಲ ಆಸೆಗಳ ಈಡೇರಿಕೆ ಮತ್ತು ಆದಾಯದ ಮೂಲಗಳನ್ನು ತೋರಿಸುತ್ತೆ. ಅಂದರೆ ಕೊನೆಯದಾಗಿ 12ನೆಯ ಮನೆ ವ್ಯಯ ಮತ್ತು ಮೋಕ್ಷ ಸ್ಥಾನವಾಗಿದ್ದು ಅನಗತ್ಯ ಖರ್ಚುಗಳು, ವಿದೇಶ ಪ್ರಯಾಣ ಮತ್ತು ಆಧ್ಯಾತ್ಮಿಕ ಮುಕ್ತಿಯನ್ನು ಪ್ರತಿನಿಧಿಸುತ್ತೆ. ಈ 12 ಮನೆಗಳಲ್ಲಿ ಗ್ರಹಗಳು ಸದಾ ಸಂಚರಿಸುತ್ತಿರುತ್ತವೆ. ಇದನ್ನು ನಾವು ಗೋಚಾರ ಫಲ ಎಂತೇವೆ. ನಿಮ್ಮ ಜನ್ಮರಾಶಿಯಿಂದ ಗ್ರಹಗಳು ಪ್ರಸ್ತುತ ಯಾವ ಮನೆಯಲ್ಲಿ ಚಲಿಸುತ್ತವೆಯೋ ಅದಕ್ಕೆ ತಕ್ಕಂತೆ ನಿಮ್ಮ ದೈನಂದಿನ ಜೀವನದಲ್ಲಿ ಬದಲಾವಣೆಗಳು ಗಾಢವಾಗಿ ಸಂಭವಿಸುತ್ತೆ. ಈ ಗ್ರಹಗಳ ಸಂಯೋಜನೆಯಿಂದ ಉಂಟಾಗುವ ರಾಜಯೋಗಗಳು ಮತ್ತು ಅವುಗಳನ್ನು ಈ ಒಂದು ಆಕ್ಟಿವೇಟ್ ಮಾಡಿಕೊಳ್ಳುವ ರಹಸ್ಯ ವಿಧಾನಗಳ ಬಗ್ಗೆ ನಾವು ಈಗ ತಿಳಿಯೋಣ. ಈ ಗ್ರಹಗಳ ಈ ಒಂದು ಸಂಕೀರ್ಣ ಗೋಚಾರ ಫಲಗಳು ಮತ್ತು ಜಾತಕದ 12 ಮನೆಗಳ ಪ್ರಭಾವವನ್ನು ಅರಿತ ನಂತರ ನಮ್ಮ ಕುಂಡಲಿಯಲ್ಲಿ ಅಡಗಿರುವ ಈ ಒಂದು ಸುಪ್ತ ಶಕ್ತಿಗಳನ್ನು ಜಾಗೃತಗೊಳಿಸುವುದು ಹೇಗೆ ಮತ್ತು ಗ್ರಹಗಳ ನಕಾರಾತ್ಮಕ ಪ್ರಭಾವವನ್ನು ಸಕಾರಾತ್ಮಕ ಶಕ್ತಿಯನ್ನಾಗಿ ಪರಿವರ್ತಿಸುವುದು ಹೇಗೆ ಎಂಬ ಅತ್ಯಂತ ರಹಸ್ಯ ಮತ್ತು ಈ ಪ್ರಮುಖ ಘಟ್ಟಕ್ಕೆ ನಾವು ತಲುಪಿದ್ದೇವೆ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನು ಪರಿಹಾರ ಮಾರ್ಗಗಳು ಅಥವಾ ಈ ಎನರ್ಜಿ ಈ ಬ್ಯಾಲೆನ್ಸಿಂಗ್ ಎಂದು ಕರಿತೀವಿ. ಅನೇಕರು ಭಾವಿಸುವಂತೆ ಪರಿಹಾರ ಎಂದರೆ ಕೇವಲ ದುಬಾರಿ ಪೂಜೆಗಳು ಅಥವಾ ಯಾಗಗಳಲ್ಲ. ಬದಲಿಗೆ ನಮ್ಮ ದೈನಂದಿನ ಜೀವನ ಶೈಲಿಯಲ್ಲಿ, ನಮ್ಮ ಆಲೋಚನಾ ಕ್ರಮದಲ್ಲಿ ನಾವು ತಂದುಕೊಳ್ಳುವ ಸಣ್ಣ ಸಣ್ಣ ಶಿಸ್ತುಬದ್ಧ ಬದಲಾವಣೆಗಳು. ಅಂದರೆ ಉದಾಹರಣೆಗೆ, ನಿಮ್ಮ ಜಾತಕದಲ್ಲಿ ಸೂರ್ಯನ ಬಲ ಕ್ಷೀಣಿಸಿದರೆ ಮತ್ತು ಸಮಾಜದಲ್ಲಿ ಗೌರವದ ಕೊರತೆ ಎದುರಾಗುತ್ತಿದ್ರೆ ಪ್ರತಿದಿನ ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಆರ್ಘ್ಯ ಪ್ರದಾನ ಮಾಡುವುದು ಮತ್ತು ತಂದೆಯನ್ನು ಗೌರವದಿಂದ ಕಾಣುವುದು ಅತ್ಯಂತ ಸರಳ ಹಾಗೂ ಶಕ್ತಿಶಾಲಿ ಪರಿಹಾರ ಇದಾಗಿದೆ. ಇದು ನಿಮ್ಮ ಆಂತರಿಕ ಆತ್ಮವಿಶ್ವಾಸವನ್ನು ವೃದ್ಧಿಸುತ್ತೆ. ಅದೇ ರೀತಿ ಮನಸ್ಸಿನ ಕಾರಕನಾದ ಚಂದ್ರನ ನಕಾರಾತ್ಮಕ ಪ್ರಭಾವವನ್ನು ಹೋಗಲಾಡಿಸಲು ಸೋಮವಾರದ ದಿನದಂದು ಶಿವನ ಆರಾಧನೆ ಮಾಡುವುದು, ತಾಯಿಯ ಆಶೀರ್ವಾದ ಪಡೆಯುವುದು ಮತ್ತು ಹಾಲನ್ನು ದಾನ ಮಾಡುವುದು ಅತ್ಯುತ್ತಮ ಫಲಿತಾಂಶವನ್ನು ನೀಡುತ್ತೆ. ಇದು ನಿಮ್ಮ ಮನಸ್ಸಿನಲ್ಲಿರುವ ಅನಗತ್ಯ ಆತಂಕ ಮತ್ತು ಖಿನ್ನತೆಯನ್ನು ದೂರ ಮಾಡುತ್ತೆ.
ಈ ಮಂಗಳನ ದೋಷ ಅಥವಾ ಅತಿಯಾದ ಕೋಪವನ್ನು ನಿಯಂತ್ರಿಸಲು ಹನುಮಂತನ ಆರಾಧನೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಸೇವೆ ರಾಮಬಾಣ ಅಂತಲೇ ಅನ್ಬಹುದು. ಶನಿ ಮಹಾತ್ಮನ ಸಾಡೆ ಅಥವಾ ಅಷ್ಟಮ ಶನಿಯ ಅವಧಿಗಳಲ್ಲಿ ಕಷ್ಟಗಳು ಹೆಚ್ಚಾದಾಗ ಇಲ್ಲಿ ಅಸಹಾಯಕರಿಗೆ, ಬಡವರಿಗೆ ಮತ್ತು ಕಾರ್ಮಿಕರಿಗೆ ಅನ್ನದಾನ ಮಾಡುವುದು ಮತ್ತು ಶನಿವಾರದ ದಿನದಂದು ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಶನಿದೇವನ ಕ್ರೂರ ದೃಷ್ಟಿಯನ್ನು ಈ ಕರುಣಾಮಯಿ ದೃಷ್ಟಿಯನ್ನಾಗಿ ಬದಲಾಯಿಸುತ್ತೆ. ಶನಿಯು ಕೇವಲ ಶಿಸ್ತನ್ನು ಬಯಸುವ ಗ್ರಹವಾಗಿರೋದ್ರಿಂದ ನಮ್ಮ ಕೆಲಸದಲ್ಲಿ ನಾವು ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮವನ್ನು ಅಳವಡಿಸಿಕೊಂಡರೆ ಶನಿದೇವನೇ ನಮಗೆ ಅತ್ಯುನ್ನತ ರಾಜಯೋಗವನ್ನು ಕರುಣಿಸುತ್ತಾನೆ. ಈ ಬುಧನ ಅನುಗ್ರಹಕ್ಕಾಗಿ ಬುಧವಾರದ ದಿನ ಹಸಿರು ತರಕಾರಿಗಳನ್ನು ದಾನ ಮಾಡುವುದು ಅಥವಾ ಗಿಡಗಳನ್ನು ನೆಡುವುದು, ಗುರುವಿನ ಬಲಕ್ಕಾಗಿ ಗುರುವಾರದ ದಿನ ಹಳದಿ ಬಣ್ಣದ ವಸ್ತ್ರಗಳನ್ನು ದಾನ ಮಾಡಿ ಮತ್ತು ಹಿರಿಯರಿಗೆ ಮತ್ತು ಗುರುಗಳಿಗೆ ಗೌರವ ಸಲ್ಲಿಸುವುದು ನಮ್ಮ ಜ್ಞಾನವನ್ನು ವೃದ್ಧಿಸುತ್ತೆ. ಇನ್ನು ಶುಕ್ರನ ಅನುಗ್ರಹದಿಂದ ಭೌತಿಕ ಸುಖವನ್ನು ಪಡೆಯಲು ಸ್ತ್ರೀಯರನ್ನು ಗೌರವಿಸುವುದು, ಸ್ವಚ್ಛತೆಗೆ ಆದ್ಯತೆ ನೀಡಿ ಮತ್ತು ಅಗತ್ಯವಿರುವವರಿಗೆ ಬಿಳಿ ಬಣ್ಣದ ವಸ್ತ್ರಗಳನ್ನು ದಾನ ಮಾಡಿ ಅತ್ಯಂತ ಸೂಕ್ತ. ರಾಹು ಮತ್ತು ಕೇತುಗಳ ಮಾಯಾಜಾಲದಿಂದ ಮುಕ್ತಿ ಹೊಂದಲು ದುರ್ಗಾದೇವಿಯನ್ನು ಆರಾಧಿಸಿ ಮತ್ತು ಈ ಗಣೇಶನ ಆರಾಧನೆ ಅತ್ಯಂತ ಸಹಾಯಕಾರಿಯಾಗಿದೆ. ಈ ಎಲ್ಲ ಪರಿಹಾರಗಳನ್ನು ನಾವು ಕೇವಲ ಯಾಂತ್ರಿಕವಾಗಿ ಮಾಡದೆ ಸಂಪೂರ್ಣ ನಂಬಿಕೆ ಮತ್ತು ಭಕ್ತಿಯಿಂದ ನಮ್ಮ ದೈನಂದಿನ ದಿನಚರಿಯ ಭಾಗವಾಗಿಸಿಕೊಂಡಾಗ ಮಾತ್ರ ಇಲ್ಲಿ ಬ್ರಹ್ಮಾಂಡದ ಈ ಒಂದು ಸಕಾರಾತ್ಮಕ ತರಂಗಗಳು ನಮ್ಮ ಕಡೆಗೆ ಆಕರ್ಷಿತವಾಗುತ್ತೆ. ಈ ಗ್ರಹಗಳ ಚಲನೆ ಅಂದರೆ ಏನೇ ಇದ್ರೂ ಕೂಡ ನಮ್ಮ ಸತ್ಕರ್ಮಗಳು ಮತ್ತು ಈ ಒಂದು ದೃಢ ಸಂಕಲ್ಪದ ಮೂಲಕ ನಾವು ನಮ್ಮ ಹಣೆಬರಹವನ್ನು ಉತ್ತಮಗೊಳಿಸಿಕೊಳ್ಳಬಹುದು ಎಂಬುದು ಈ ಜ್ಯೋತಿಷ್ಯ ಶಾಸ್ತ್ರ ನಮಗೆ ನೀಡುವ ಅತ್ಯಂತ ದೊಡ್ಡ ಭರವಸೆಯಾಗಿದೆ. ಆದಷ್ಟು ಜೀವನದಲ್ಲಿ ಈ ತಾಳ್ಮೆ ಮತ್ತು ನಂಬಿಕೆ ಇದ್ದಲ್ಲಿ ಮಾತ್ರ ನೀವು ಈ ಜೀವನದಲ್ಲಿ ಉನ್ನತ ಮಟ್ಟದ ಸ್ಥಾನಕ್ಕೆ ಏರಲು ಸಾಧ್ಯವಾಗುತ್ತೆ. ಈ ಒಂದು ಸರಳವಾದ ವಿಧಿವಿಧಾನಗಳನ್ನು ನೀವು ಜೀವನದಲ್ಲಿ ಪಾಲಿಸಿ, ನಿಮಗೆ ಎಲ್ಲ ರೀತಿಯಲ್ಲೂ ಪ್ರಗತಿ, ಯಶಸ್ಸು ನಿಮ್ಮದಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆದಷ್ಟು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಯಾಕೆಂದರೆ ತುಂಬ ಜನ ಕತ್ಲೇಲಿ ಇರ್ತಾರೆ. ನಿಮ್ಮಿಂದ ಅವರು ಬೆಳಕಿಗೆ ಬರಲಿ, ಆ ಪುಣ್ಯ ನಿಮಗೆ ಲಭಿಸುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.